ಕ್ಕೆ ರೈತ ಬಾಂಧವರಿಗೆ ಸ್ವಾಗತ. ಇದು ನೋಡ್ತಾ ಇರೋದು ಜಿಂಕ್ ಡೆಫಿಷಿಯನ್ಸಿ ಅಂತ ಹೇಳ್ತೀವಿ. ಅಂದರೆ ಈ ಒಂದು ಕೆಂಪು ಸಾಯಿಲ್ನಲ್ಲಿ ಅಂದರೆ ರೆಡ್ ಸಾಯಿಲ್ಸಲ್ಲಿ ಈ ಒಂದು ಡೆಫಿಷಿಯನ್ಸಿ ಕಾಣುತ್ತೆ. ಅಂದರೆ ವೇನ್ಸ್ ಎಲ್ಲ ಗ್ರೀನ್ ಇರುತ್ತೆ, ಬಟ್ ಎಲೆ ಎಲ್ಲ ಲೈಟಿಶ್ ಯೆಲ್ಲೋ ಕಲರ್ ಆಗಿರುತ್ತೆ. ಇದಕ್ಕೆ ಜಿಂಕ್ EDTA ಅಂತ ಹೇಳ್ತೀವಿ 12%. ಇದನ್ನು 0.5 ಗ್ರಾಮ್ಸ್ 1 ಲೀಟರ್ ನೀರಿನಲ್ಲಿ, ಅಂದರೆ 10ರಿಂದ 15 ಗ್ರಾಮ್ ನೀರೆಲ್ಲ ಹಾಕ್ಕೊಂಡು ಹೊಡಿಬೇಕು. ಹಾಗೆ ಇದು ಅವತಾರ್ ಅಂತ ನೋಡ್ತಾ ಇದ್ದೀರಾ, ಇದು ಥೈಮಿಥಾಕ್ಸಮ್ ಪ್ಲಸ್ ಕ್ಲೋರ್ತ್ರಿಬ್ನಾಲ್ ಕಾಂಬಿನೇಷನ್ ಇರುತ್ತೆ. ಇದನ್ನು ನೀವು ಬುಡದಲ್ಲಿ ಎಲ್ಲ ಚಿಲ್ಲಿ ಗಿಡಕ್ಕೆ ಬುಡದಲ್ಲಿ ಹಾಕೋದ್ರಲ್ಲಿದ್ದ ನಿಮಗೆ ಇದರಲ್ಲಿದ್ದು ಏನಪ್ಪ ಅಂದರೆ ನಿಮಗೆ ಗ್ರೋತ್ ಚೆನ್ನಾಗಿ ಬರುತ್ತೆ, ಡೆಫಿಷಿಯನ್ಸಿ ಸಿಮ್ಟಮ್ಸು ಕಡಿಮೆ ಆಗುತ್ತೆ. ಈ ಒಂದು ಡೆಫಿಷಿಯನ್ಸಿನ ನಾವು ನೀಲ್ಗುಂದ ಹಾಗೂ ಸುತ್ತಮುತ್ತಲೂ ಅಲ್ಲಲ್ಲಿ ಕೆಂಪು ಮಿಶ್ರಿತ ಮಣ್ಣಿನಲ್ಲಿ ಈ ಡೆಫಿಷಿಯನ್ಸಿ ಕಾಣ್ತಾವೆ. ಇದಕ್ಕೆ ಜಿಂಕ್ EDTA ಸ್ಪ್ರೇ ಮಾಡಬೇಕಾಗತ್ತೆ. ಹಾಗೆ ನಮ್ಮ ರೈತರು ಆಲ್ಟ್ರಾ2 ಮತ್ತು ಮಾರ್ಕರನ್ನು ಸ್ಪ್ರೇ ಮಾಡಿದ್ದಾರೆ. ಇದು ನೋಡ್ಬೋದು, ನಿಂಗಣ್ಣ ಅಂತ ಹೇಳ್ಬಿಟ್ಟು ಕಾಯಕದಹಳ್ಳಿ. ಅವರು ಭಾಳ ಖುಷಿಯಾಗಿದ್ದಾರೆ, ಕಾಯಿಗಳು ಚೆನ್ನಾಗಿ ಇಟ್ಕೊಳ್ತಾ ಇದ್ದಾವೆ. ಹಾಗೆ ಇಳುವರಿನೂ ಚೆನ್ನಾಗಿ ಬರ್ತಾಯಿದೆ, ಹೂ ಸೆಟ್ಟಿಂಗ್ಸ್ ಕೂಡ ಚೆನ್ನಾಗಿ ಆಗ್ತಾಯಿದೆ. ನಮ್ಮ ರೈತ ಬಾಂಧವರಲ್ಲಿ ಏನಂದಪ್ಪ ಅಂದರೆ ಈಗ ನುಸಿ, ರೆಡ್ ಮೈಟ್ಸ್ ಆಗಲಿ ಹಾಗೂ ಥ್ರಿಪ್ಸ್ ಜಾಸ್ತಿ ಆಗಿದೆ, ಔಷಧಿಗಳು ನೋಡಿಕೊಂಡು ಕಂಟ್ರೋಲ್ ಮಾಡ್ಕೋಬೇಕು. ಧನ್ಯವಾದಗಳು.